ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ನಾನು ಹೇಮಾ. ನಿನ್ನೆ ನಾನು ನೌನ್ಸ್ ಬಗ್ಗೆ ಮಾತಾಡಿದ್ದೆ. ನೌನ್ಸು, ಅಜೆಕ್ಟಿವ್ಸು, ಕಂಜಂಕ್ಷನು, ಇಂಟರ್ಜೆಕ್ಷನ್ ಅಂತ 9 ವಿಭಾಗಗಳನ್ನು ಗ್ರಾಮರ್ದು ನೋಡಿದ್ವಿ. ಅದರದ್ದು ಎಲಾಬ್ರೇಷನ್ ವಿತ್ ಸೆಂಟೆನ್ಸಸ್ ಮಾಡಿದ್ದೀನಿ. ಯಾಕೆಂದರೆ ನಿನ್ನೆ ಮಾಡಿದ್ರಲ್ಲಿ ಇವತ್ತಿಂದು ಜಾಯಿನ್ ಆದರೆ ವೆನ್ ದ ಕಂಜಂಕ್ಷನ್ ಇಸ್ ಜಾಯಿಂಟ್, ನಿನ್ನೆದು ಮತ್ತು ಇವತ್ತಿನ ವೀಡಿಯೋ ಜಾಯಿನ್ ಆದರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ನೀವು ಗ್ರಾಮರ್ನ ವಿದಿನ್ 10 ಮಿನಿಟ್ಸಲ್ಲಿ ಕಲ್ತ್ಕೊಂಡ್ಬಿಡ್ಬೋದು. ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ. ಆಮೇಲೆ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನೋಡೋಣ. ನಿನ್ನೆ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಮಾಡುವಾಗ ನಾನು ನಿಮಗೆ ನೌನು, ವರ್ಬು, ಅಡ್ವರ್ಬು, ಅಜೆಕ್ಟಿವು, ಪ್ರೊನೌನು, ಕಂಜಂಕ್ಷನು, ಇಂಟರ್ಜೆಕ್ಷನು, ಪ್ರಪೋಸಿಷನ್ಸು ಎಲ್ಲ ಹೇಳ್ಕೊಟ್ಟಿದ್ದೆ. ತುಂಬ ಸಿಂಪಲ್ ಆಗಿತ್ತು, ಎಲ್ಲರಿಗೂ ಇಷ್ಟನೂ ಆಯಿತು ಅಂತ ಭಾವಿಸ್ತೀನಿ. ಸೊ ಇವತ್ತು ಅದರ ಫಂಕ್ಷನ್ಸು ಮತ್ತು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಓಕೆನಾ? ಅದ್ರ ಫಂಕ್ಷನ್ ಏನು, ಅದು ಏನು ಮಾಡುತ್ತೆ, ಅದರದ್ದು ಒಂದು ಎಕ್ಸಾಂಪಲು, ಆ ಎಕ್ಸಾಂಪಲ್ಗೊಂದು ಸೆಂಟೆನ್ಸ್. ಓಕೆನಾ? ತುಂಬ ಸಿಂಪಲ್. ವಾಟ್ ಇಸ್ ಎ ನೌನ್? ಥಿಂಗ್ ಆರ್ ಎ ಪರ್ಸನ್. ಇವಾಗ ನಾನು ಥಿಂಗ್ ಆರ್ ಎ ಪರ್ಸನ್ ಅಂದರೆ ಒಂದು ಪೆನ್ಸಿಲು, ಒಂದು ಕ್ಯಾಟು, ಒಂದು ನೋಟ್ಬುಕ್ಕು. ದಿಸ್ ಇಸ್ ಮೈ ಡಾಗ್, ದಿಸ್ ಇಸ್ ಮೈ ಕ್ಯಾಟ್, ದಿಸ್ ಇಸ್ ಮೈ ಗಾರ್ಡನ್. ಫಿನಿಶ್. ಥಿಂಗ್ ಆರ್ ಎ ಪರ್ಸನ್. ವರ್ಬ್ ಅಂದರೆ ಆ್ಯಕ್ಷನ್. ನಾನು ನಿನ್ನೆ ಹೇಳಿದೆ ಆ್ಯಕ್ಷನ್ ಆರ್ ಎ ಸ್ಟೇಟ್. ಅಂದರೆ ಗೆಟ್, ಕಮ್, ಗೆಟ್ ಮಿ ಎ ಐಸ್ ಕ್ರೀಮ್, ಐ ಲೈಕ್ ಆರೆಂಜ್. ಇವೆಲ್ಲ ವರ್ಬಿಗೆ ಬರುತ್ತೆ. ಒಂದು ಸೆಂಟೆನ್ಸ್ ಕೊಟ್ಟಾಗಲೇ ನಿಮ್ಗೆ ಅದು ಅರ್ಥ ಆಗೋದು. ಅಡ್ವರ್ಬ್ ತಗೊಂಡಾಗ ಡಿಸ್ಕ್ರೈಬ್ ಎ ವರ್ಬ್. ವರ್ಬ್ ಅಂದರೆ ನಾನು ಏನಂದೆ, ಆ್ಯಕ್ಷನ್ ಆರ್ ಎ ಸ್ಟೇಟ್ ಅಂದೆ. ಸೊ ವಿಚ್ ಡಿಸ್ಕ್ರೈಬ್ಸ್, ಇನ್ನೂ ಜಾಸ್ತಿ ಹೇಳೋದು. ಬ್ಯಾಡ್ಲಿ, ರಿಯಲಿ, ಗುಡ್, ಎಕ್ಸಲೆಂಟ್ ಅಂತೀವಲ್ಲ. ಮೈ ಡಾಗ್ ಇಸ್ ಕ್ವೈಟ್, ಇಟ್ಸ್ ವೆರಿ ಕ್ವಿಕ್ ಇನ್ ವಾಕಿಂಗ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟು ಅಜೆಕ್ಟಿವ್ ಅಂದರೆ ವಿಚ್ ಡಿಸ್ಕ್ರೈಬ್ಸ್ ಎ ನೌನ್. ನೌನ್ ಅಂದರೆ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಎ ಥಿಂಗ್ ಅಂದೆ. ಸ್ಮಾಲ್, ಬಿಗ್. ವಿ ಲೈಕ್ ಬಿಗ್ ಚಾಕ್ಲೇಟ್ಸ್. ಮಕ್ಕಳಿಗೆಲ್ಲ ದೊಡ್ಡ ದೊಡ್ಡ ಚಾಕ್ಲೇಟ್ಸ್ ಇಷ್ಟ ಅಲ್ವಾ? ಸೊ ಅದು. ಪ್ರನೌನ್ ತಗೊಂಡ್ರೆ ವಿಚ್ ರೀಪ್ಲೇಸಸ್ ಎ ನೌನ್. ಅಂದರೆ ನೌನ್ನ ರೀಪ್ಲೇಸ್ ಮಾಡಿದ್ರೆ ಪ್ರನೌನ್. ಅಂದರೆ ಐ, ಯು, ಹಿ, ಶಿ. ಈಸ್ ಎ ವೆರಿ ಬ್ರಿಲಿಯಂಟ್ ಬಾಯ್. Ramu is a very brilliant boy. Preposition ಅಂದರೆ it's nothing but which links a noun to the other word. At, in, of ಎಲ್ಲ. She is hiding under the sofa. She is hiding. ಸೋಫಾ ಒಂದು ಸೆಂಟೆನ್ಸ್ ತಗೊಂಡ್ರೆ ಇವೆರಡು ಲಿಂಕ್ ಮಾಡೋದು ಅಂಡರ್. ಕಂಡಂಕ್ಷನು ಅಷ್ಟೇ. ನಾವು ಜಾಯ್ನಿಂಗ್ 2 ಸೆಂಟೆನ್ಸಸ್ ನಾನು ನಿನ್ನೆ ಹೇಳ್ಕೊಟ್ಟೆ. ಐ ಆಮ್ ವೆರಿ ಬ್ರಿಲಿಯಂಟ್ ಆ್ಯಂಡ್ ಆಲ್ಸೋ ವೆರಿ ಸ್ಟೂಡಿಯಸ್ ಇನ್ ಸ್ಟಡಿಂಗ್. ಇಂಟರ್ಜೆಕ್ಷನ್ ಅಂದರೆ ವಿಚ್ ಗಿವ್ಸ್ ಎನ್ ಎ ಶಾರ್ಟ್ ಎಕ್ಸ್ಪ್ಲನೇಷನ್. ಹೋ, ಅಲಾಸ್, ಆ ಥರ ನಾವು ಒಂಥರ ಆಶ್ಚರ್ಯಪಟ್ಟು ಹೇಳೋದು. ವಾವ್. ನಾವು ಇವಾಗ ಮಂತ್ರಿ ಮಾಲು ಅಲ್ಲಿ ಇಲ್ಲಿ ಹೋದಾಗ ನಾವು ನೋಡಿಲ್ಲ ಅಂತ ಇಟ್ಕೊಳ್ಳಿ, ಅಲಾಸ್ ವಾಟ್ ಎ ಬಿಗ್ ಮಾಲ್. ದೊಡ್ಡ ಮಾಲ್ ಎಲ್ಲ ನೋಡಿದಾಗ ನಮ್ಗೆ ಆಶ್ಚರ್ಯಪಟ್ಟೇ ಪಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ಹಿಮ ಹೋಗಲ್ಲ. ಇವತ್ತಿನ ವೀಡಿಯೋ ನೋಡೋದಿಲ್ಲ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ಒಂದು ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಅಂತ ಹೇಳ್ತಾ ಹೋಗಿ ಬರಲ್ಲ. ಎಲ್ಲರಿಗೂ ಟಾಟಾ ಬೈ ಬೈ ಹೇಳ್ತಾ ಇದ್ದೀನಿ. ನಾನು ಹಿಮ. ಜೈ ಕರ್ನಾಟಕ.